ವಿದ್ಯಾರ್ಥಿಗಳೇ, ಇಲ್ಲಿ ಇದನ್ನು ಒಂದು ಗಣಿತನ ಏನು ತಿಳಿಸ್ತಾನಲ್ಲ ಎಲ್ಲ ಸೇಮ್ ಹಂಗೆ ಇರ್ತಾವ. ನೋಡ್ರಿ ಲಕ್ಷ ಕೊಟ್ಟ ಮೊದಲು 4 ಬೆಸ ಸಂಖ್ಯೆಗಳ ಮೊತ್ತ. ಮೊದಲು 4 ಬೆಸ ಸಂಖ್ಯೆಗಳ ಮೊತ್ತ ಮೊದಲ ಏನು ಬರ್ಕೋಬೇಕು? 1 ಆದ ಕೂಡಲೇ ಏನು 3, 3 ಆದ ಕೂಡಲೇ 5, 5 ಆದ ಕೂಡಲೇ 7. ಇವುಗಳ ಮತ್ತೆ ಎಷ್ಟಾಗ್ತದೆ ನೋಡ್ರಿ? 3 1 4 1 5 9 16 ಆಯ್ತು. ಈಗ ಅನುಕ್ರಮ ಸಂಖ್ಯೆಗಳು ಒಟ್ಟು ಎಷ್ಟು ಅದನ್ನು ತಿಳ್ಕೊರಿ. ಎಷ್ಟು? 1 2 3 4. 4 ಅಂದ್ರೆ ಅದಕ್ಕೆ ಏನು ಅಂತ ತಿಳ್ಕೊಬೇಕು. ಮತ್ತ ಅಂತಂದ್ರೆ ಏನು ಅದನ್ನು ತಿಳ್ಕೊರಿ. ಎನ್ ಸ್ಕ್ವೇರ್ ಅಂದ್ರೆ ಏನು? 4 ಅಂಕಿಗಳು 1 2 3 4 ಅಂದ್ರೆ 4 ಗುಂಡ್ಲೆ 4 ಬರೋಬ್ಬರಿ 16. ಭಾಳ ಇದ್ದಾಗ ಇವು ಕೂಡಬಾರ್ದು. ಈ ನೇಮಗಳನ್ನು ನೆನ್ಪಿಟ್ಕೋಬೇಕು. ಇವಕ್ಕೆಲ್ಲ ಟ್ರಿಕ್ಸ್ ಅಂತಾರೆ. ಏನಂದ್ರೆ ಏನು? ಅನುಕ್ರಮ ಒಟ್ಟು ಎಷ್ಟು ಸಂಖ್ಯೆಗಳು? ಒಟ್ಟು ಸಂಖ್ಯೆಗಳ ವರ್ಗ. ಒಟ್ಟು ಎಷ್ಟು ಸಂಖ್ಯೆಗಳು? 4 ಬೆಸಸ್ಸಿಗೆ 4 ಅಂದ್ರೆ 4 4 16. ಇಷ್ಟು ಕೂಡಿಸೋದಕ್ಕಿಂತಲೂ ಇದನ್ನು ನೆನ್ಪಿಟ್ಕೊಂಡು ಬಿಟ್ರೆ ನೀವು ಉತ್ತರ ಬಿ ಅಂತ ಹಿಂಗೆ ನೀವು ಹಾಕಿ ಬಿಡ್ಬೋದು. ಮುಂದಿನ ಲೆಕ್ಕ ಮಾಡಿ ನೋಡ್ರಿ. ಮೊದಲು 6 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ ಪ್ರಾರಂಭದಿಂದೇ ಈಗ ಅದನ್ನು ಉದಾಹರಣೆ ಹಾಕಿದ್ದು ನೀವು ಮಾಡಿ. ಮಾಡಿದ್ರೆ ಈಗ ವಿಡಿಯೋ ಆನ್ ಮಾಡಿ. ಮೊದಲು 6 1 + 3 + 5 + 7 + 11. 1 2 3 4 5 ಇದು 9. 7 ಆದಿಂದ 9 9 + 11. 1 2 3 4 5 6 7 8 9 10 11. 1 2 3 4 5 6. ಒಟ್ಟು ಸಂಖ್ಯೆಗಳು ಎಷ್ಟು? 6. 6 ಗುಂಡ್ಲೆ 6 ಬರೋಬ್ಬರಿ 36 ಬರಲೇಬೇಕಿದೆ. ಇದಕ್ಕೆ ಇನ್ನೊಂದು ಸೂತ್ರ ಏನು? ನೀವು ದೊಡ್ಡವರಾದಿಂದ ಎನ್ ಸ್ಕ್ವೇರ್ ಅಂತ ಕಲಿಸ್ತಾರೋ ನೋಡಿ. ಇಷ್ಟು ನಿಮ್ಗೆ ಗುರ್ತಿರ್ಬೇಕು ಅವು ಟ್ರಿಕ್ಸ್ಗಳು. ಏನಂದ್ರೆ ಏನು? ಎಷ್ಟು ಸಂಖ್ಯೆ? ಒಟ್ಟು ಸಂಖ್ಯೆಗಳ ವರ್ಗ. 1 2 3 4 5 6. 6 ಆಗಲೇ 36 ಬಂದದಿಲ್ಲ ನೋಡ್ರಿ. 3 1 4 9 16 25 26 1 10 36. ಉತ್ತರ ಸಂಖ್ಯೆ ಎ. ನೋಡಿ ಮುಂದಿನ ಮಾಡಿ ನೋಡ್ರಿ. ಮಾಡಿ ನೋಡಿದ್ರೆ ನೋಡ್ತೀರಾ? ವಿಡಿಯೋ ಆನ್ ಮಾಡಿ. ನಾನು ದೂರ ಸರ್ದದ್ದು ಯಾಕಂದ್ರೆ ಮ್ಯೂಟ್ ಮಾಡಿ ನೀವು ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕು. ನಾವು ಅಡ್ಡ ಬರಬಾರ್ದು ನಿಮ್ಗೆ ವಿಡಿಯೋದಾಗ. ನೋಡ್ರಿ, ಮೊದಲು 8 ಬೆಸ ಸಂಖ್ಯೆಗಳ ಮೊತ್ತ 1 3 5 7 + 9 + 11 + 13. ಎಷ್ಟು? 1 2 3 4 5 6 7 13 15. ಅನುಕ್ರಮ ಸಂಖ್ಯೆಗಳು ಎಷ್ಟು? ಹೌದು, ಒಟ್ಟು ಅಂಕೆಗಳು ಎಷ್ಟು ಅದು ಎಣಿಸ್ರಿ. 1 2 3 4 5 6 7 8. ಎನ್ ಸ್ಕ್ವೇರ್. ಎನ್ ಅಂದ್ರೆ 8. 8 ಗುಂಡ್ಲೆ 8 ಬರೋಬ್ಬರಿ 64. ಇದ್ರ ಉತ್ತರ 64 ಬರ್ತದೆ. ಇಷ್ಟು ಮಾಡಿಬಿಟ್ರೆ ಖಲಾಸ್ ಉತ್ತರ ಬಂತೆ ನಿಮಗೆ. 64 ಬಂದದಿಲ್ಲ ನೋಡಿ. 5 3 8 9 18 25 30 30 33 34 4ಕ್ಕೆ 4 3 4 5 6 ಬರ್ತಿಲ್ಲ ನೋಡ್ರಿ. 64 ಉತ್ತರ ಸಂಖ್ಯೆ ಸಿ. ಇಲ್ಲಿ ಮೊದಲು 8 ಬೆಸ ಸಂಖ್ಯೆಗಳ ಸರಾಸರಿ ಅಂತಂದ್ರೆ ಏನಾಗ್ತದೆ? ಆ ಮೊತ್ತಕ್ಕೆ ನೀವು ಅನುಕ್ರಮ ಸಂಖ್ಯೆಗಳಿಂದ ಭಾಗಿಸ್ಬೇಕು. ಒಂದು ಉದಾಹರಣೆ ತೋರಿಸ್ತೀನಿ. ಸರಾಸರಿ ಹೆಂಗೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅದೇ ಸಂಖ್ಯೆನೇ ಇಲ್ಲಿ ಹಚ್ಕೋರಿ. 1 + 3 + 5 + 7 + 9 + 11 + 13 + 15. ಇದರ ವರ್ಗ. ಇದಕ್ಕೇನಂತಾರೆ? ಪರಿಮಾಣಗಳು ಅಂತಾರೆ. ಸರಾಸರಿ ಕೇಳಿದಾಗ ಇದರ ಹೆಸರು ಏನಾಗ್ತದೆ? ಮೇಲಿನ ಅಂಕಿಗೆ ಇವಕ್ಕೆ ಪರಿಮಾಣಗಳು. ಆಮೇಲೆ
ಕ್ರಮ ಸಂಖ್ಯೆ ಎಷ್ಟದ ನೋಡ್ರಿ, 1 2 3 4 5 6 7 8. ಇದಕ್ಕೇನಂತಾರೆ, ಪರಿಮಾಣಗಳ ಮೊತ್ತಕ್ಕೆ ಪರಿಮಾಣಗಳ ಅನುಕ್ರಮ ಸಂಖ್ಯೆಯಿಂದ ಭಾಗಿಸಿದ್ರೆ ಸರಾಸರಿ ಬರ್ತದ. ಇವು ಪರಿಮಾಣಗಳು ಅಂತಾರೆ. ಇವಕ್ಕೆಲ್ಲ ಪರಿಮಾಣಗಳು ಎಷ್ಟು ನೋಡ್ರಿ, 1 2 3 4 5 6 7 8. 8ರಲ್ಲಿ ಭಾಗಿಸಿಬಿಟ್ರೆ ಈ ಬೆಸ ಸಂಖ್ಯೆಗಳ ಸರಾಸರಿ ಯಾವಾಗಲಾದರೂ ಈ ಅನುಕ್ರಮ ಸಂಖ್ಯೆಗಳ ಏನಿರ್ತಾವಲ್ಲ, ಇವು ಟೋಟಲ್ ಅಂಕೆಗಳು ಅದೇ ಇರ್ತದೆ ಸರಾಸರಿ. ಅಂದ್ರೆ ಕ್ರಮ ಸಂಖ್ಯೆನೇ ಸರಾಸರಿ ಇರ್ತದೆ. ಇದರ ಏನಿರ್ತದೆ, ಇದ್ರದ್ದು ಕ್ರಮ ಸಂಖ್ಯೆ ಸರಾಸರಿ. ಸರಾಸರಿ ಬರೋಬ್ಬರಿ ಅದನ್ನೇ ಬರೆದು ಬಿಡ್ರಿ ನೀವು. ಸರಾಸರಿ ಬರೋಬ್ಬರಿ ಮಾಡ್ಕೋತ ಕೊಡೇ ಬೇಡ ನೀವು. ಸರಾಸರಿ ಬರೋಬ್ಬರಿ ಕ್ರಮ ಸಂಖ್ಯೆನೇ ಬರೆದು ಬಿಡ್ಬೇಕು. ಉತ್ತರ ಸಂಖ್ಯೆ ಎ. ಮಾಡಿ ನೋಡ್ರಿ, ಮಾಡಿ ನೋಡ್ಬೇಕಲ್ಲ ನಾವು. ಇದು ಅನುಕ್ರಮ ಸಂಖ್ಯೆಗಳು ಮತ್ತೆ ಎಷ್ಟು ಬಂದದ, 64 ಬಂದದ. 64 ಬಂದದ. ಇಲ್ಲಿ ಬಂದದ ಇವೇ ಅಂಕಿನಿ ಇಲ್ಲಿ ಇಟ್ಟು ತೋರ್ಸಿನ. ಕ್ರಮ ಸಂಖ್ಯೆ ಎಷ್ಟದ, 8 ಅದ. 8 ಒಂದಲೇ 8 8 ಬರೋಬ್ಬರಿ 8 ಬಂತಿಲ್ಲ ನೋಡ್ರಿ. ನಾ ಹೇಳಿನಲ್ಲ, ಏನು ಯಾವುದು ಬಿರಿ ಇಲ್ಲ, ಬರ್ತದ ನೋಡಿ. ಅಂದರೆ ಬೆಸ ಸಂಖ್ಯೆಗಳ ಸರಾಸರಿ ಯಾವಾಗ ಕ್ರಮಬದ್ಧವಾಗಿರ್ಬೇಕು. ಪ್ರಾರಂಭದಿಂದ ಮೊದಲ 8 ಬೆಸ ಸಂಖ್ಯೆಗಳ ಸರಾಸರಿ, ಮೊದಲು 8 ಬೆಸ ಸಂಖ್ಯೆಗಳ ಸರಾಸರಿ, ಮೊದಲು 4 ಬೆಸ ಸಂಖ್ಯೆಗಳ ಸರಾಸರಿ 4, ಮೊದಲು 5 ಬೆಸ ಸಂಖ್ಯೆಗಳ ಸರಾಸರಿ 5, 7 ಬೆಸ ಸಂಖ್ಯೆಗಳ ಸರಾಸರಿ 7, ಅವುಗಳ ಮಾತ್ರ 7 7 5 5 4 4 ಅಷ್ಟು ನೀವು ನೆನಪಿಟ್ಕೊಂಡು ಬಿಟ್ರಿ ಅಂತಂದ್ರೆ ನಿಮಗೆ ವೇಗವಾಗಿ ಗಣಿತ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾವೆ. ಇದು ಭಾಳ ಇಂಪಾರ್ಟೆಂಟ್. ಮತ್ತೆ ಹೆಂಗೆ ಕಲಿಸ್ತಾರ ಅನ್ನೋದು ಅದು ಅಷ್ಟೇ ಇಂಪಾರ್ಟೆಂಟ್. ಆ ಗಣಿತಗಳನ್ನು ಸರಿಯಾಗಿ ತಿಳ್ಕೊಳ್ಳೋದನ್ನು ಭಾಳ ಅಷ್ಟೇ ಇಂಪಾರ್ಟೆಂಟ್. ತಿಳಿದಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ಹೆಂಗೆ ಕಲಿಸ್ತಾರ ಸರು ಅದನ್ನೆಲ್ಲ ನೋಡಿಕೊಂಡು ಟೆಲಿಗ್ರಾಮ್ ಕ್ಲಾಸ್ನಾಗ ನೋಡಿಬಿಟ್ರಿ ಅಂದ್ರೆ ಮುಗೀತು. 64 ಬಾಗಿಲೆ 8, 8 ಒಂದಲೇ 8 8 ಬರೋಬ್ಬರಿ 8. ಕ್ರಮ ಸಂಖ್ಯೆನೇ ಸರಾಸರಿ ಇರ್ತದೆ ಯಾವಾಗಲೂ. ಅದಕ್ಕೆ ನಿಮಗೆ ನಾ ಇನ್ನೊಂದ್ಸಲ ನಾ ತಿಳಿಸೇಳ್ತದೆ ನೋಡ್ರಿ. ಇಲ್ಲಿ ಮೊದಲು 4 ಬೆಸ ಸಂಖ್ಯೆಗಳ ಮೊತ್ತ 4 4 16 ಅಂತ ಹಚ್ಚಿಬಿಡ್ರಿ. ಇದು ನೆನ್ಪಿಟ್ಕೋಬೇಕು. ಇದನ್ನ ನೆನ್ಪಿಟ್ಕೋಬೇಕಾದ್ರೆ ಏನು ಮಾಡ್ಬೇಕು ನೀವು, ವಿಡಿಯೋಗಳು ನೋಡ್ಬೇಕು. ಈಗ ನೋಡ್ರಿ, ಮೊದಲು 6 ಬೆಸ ಸಂಖ್ಯೆಗಳ ಮೊತ್ತ, ಮೊದಲು 6 ಬೆಸ ಸಂಖ್ಯೆಗಳ ಮೊತ್ತ, ಇದ್ರದ್ದು ಮೊತ್ತ 36 ಬರ್ತದ. 6 6 36. ಸರಾಸರಿ ಕೇಳಿದ್ರೆ ಕ್ರಮ ಸಂಖ್ಯೆನೇ ಸರಾಸರಿ ಇರ್ತದೆ. ಇಲ್ಲೇ ನಾನು ಇದಕ್ಕೊಂದು ಉದಾಹರಣೆ ಕೊಡಿ, ಯಾಕಂದ್ರೆ ಮುಂದೆ ನಿಮ್ಮ ಗಣಿತ ಬರ್ತಾವು. ಸರಾಸರಿ ಒಳಗೆ ಭಾಳ ಸರಳ ಇದು. ಸರಾಸರಿ ಅಂದರೇನು, ಪರಿಮಾಣಗಳ ಮೊತ್ತ ಸರ್ವಾಸವಾಗಲೇ ಪರಿಮಾಣಗಳ ಕ್ರಮ ಸಂಖ್ಯೆ. ಕ್ರಮ ಸಂಖ್ಯೆ ಅಂದರೆ ಎಷ್ಟವ, ಟೋಟಲ್ ಎಷ್ಟು ಅಂಕೆವ ಅದರಲ್ಲಿ ಭಾಗಿಸಿದ್ರೆ ಸರಾಸರಿ ಬಂದ್ಬಿಡುತ್ತೆ. ಇದು 8 ಸಂಖ್ಯೆಗಳ ಮೊತ್ತ ಕಂಡುಹಿಡಿದದ್ದೇನು, 8 8 64. ಅನುಕ್ರಮ ಸಂಖ್ಯೆಗಳೇ ಸರಾಸರಿ ಇರ್ತವೆ. ಇವು ನೆನಪಿಟ್ಕೋಬೇಕು ನೀವು ಇಂಥ ಗಣಿತಗಳು. ಆಮೇಲೆ ನೀವು ಇದನ್ನ ರೀತಿನೂ ತಿಳಿಸೇನು, ಟ್ರಿಕ್ಸನ್ನು ತಿಳಿಸೇನ. ಈಗ ಸರಾಸರಿ ಬರೋಬ್ಬರೇನು, ಕ್ರಮ ಸಂಖ್ಯೆ ಇಲ್ಲಿ ಬರೀತಾನು. ಸರಾಸರಿ ಏನು, ಮೊದಲು ಬೆಸ ಸಂಖ್ಯೆಗಳ ಬೆಸ ಸಂಖ್ಯೆಗಳ ಸರಾಸರಿ ಬರೋಬ್ಬರಿ ಕ್ರಮ ಸಂಖ್ಯೆ. ನೆನ್ಪಿಟ್ಕೋಬೇಕಂತವೆಲ್ಲ. ಇವಿಷ್ಟೇ ಬರೆದದ್ದು ಪಾಯಿಂಟ್ಸ್ಗಳು ಎಷ್ಟು ನೆನಪಿರ್ತಾವೆ. ಆಮೇಲೆ ಇವು ನೀವು ಹಗಲೆಲ್ಲ ನೋಡೋದರಿಂದ, ವಿಡಿಯೋಗಳನ್ನು ಚೆಕ್ ಮಾಡಿ ನೋಡೋದರಿಂದ ನಿಮಗೆ ಭಾಳ ಏನಾಗಿಬಿಡ್ತದೆ, ಹೆಲ್ಪ್ ಆಗ್ತದೆ. ಆಮೇಲೆ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ, ಅನುಕ್ರಮ ಮೊದಲು ಬೆಸ ಸಮ ಸಂಖ್ಯೆಗಳ ಮೊತ್ತ ಹೆಂಗೆ ಕಂಡುಹಿಡಿಬೇಕು, ಅದನ್ನು ಸರಾಸರಿ ಹೆಂಗೆ ಕಡಿಬೇಕು. ಆಮೇಲೆ ಅನುಕ್ರಮ 5 ಗುಣಲಬ್ಧಗಳ ಮೊತ್ತ ಹೆಂಗೆ ಕಂಡುಹಿಡಬೇಕು, 5 ರ 5
ಮಗ್ಗಿ 5 ಒಂದ್ಲೆ 5, 5 ಎರಡ್ಲೆ 10, 5 ಮೂರ್ಲೆ 15, 5 ನಾಲ್ಕಲೆ 20, 5 ಐದ್ಲೆ 25 ಇವುಗಳ ಮೊತ್ತ ಎಷ್ಟು ಬಾಯಿಲೇನೆ ಹೇಳ್ಬೋದು. ಅಂತ ಮಾದರಿ ಬಂದಾಗ ನಿಮಗೆ ನಾ ಹೇಳ್ತೇನೆ. ಗಣಿತ ಹಿಂಗದಲ್ಲ, ತಿಳಿತು ಅಂದ್ರೆ ಭಾರಿ ಇಂಟ್ರೆಸ್ಟ್ ಇದು. ತಿಳಿತು ಅಂದ್ರೆ ಅವಾಗ ಭಾರಿ ಅಂದ್ರೆ ಎಲ್ಲದಕ್ಕಿಂತಲೂ ಇಂಟ್ರೆಸ್ಟ್ಲೇ ಒಂದು ಕೂಡ್ತಾನೆ ಯಾವ ವಿದ್ಯಾರ್ಥಿ ಗಣಿತ ತಿಳ್ಕೊಂಡವ. ಗಣಿತ ತಿಳ್ಕೊಲಿಲ್ಲ ಅಂತಂದ್ರೆ ಅವಾಗ ಗಣಿತ ಅವ ಸುಮ್ ಕೂತ್ ಬಿಟ್ಟಿರ್ತಾನೆ. ಮನೆಯೊಳಗೆ ಪಾಲಕರು ಒತ್ತಾಯಕ್ಕೋ ಸರ್ ಅಂಜಿಕೆಗೋ ಸುಮ್ ಕೂತಿರ್ತಾನ. ಅವ ನಿಜವಾಗಿ ಗಣಿತ ತಿಳ್ಕೊಂಡು ವಿದ್ಯಾರ್ಥಿ ಏನದ ಎಲ್ಲರಿಗೂ ಗಣಿತ ತಲೆಗೆ ಹತ್ತಬೇಕಾದ್ರೆ ಮೊದಲು ಏನು ಮಾಡಬೇಕು, ಸರ್ ಹೇಳೋದನ್ನು ಲಕ್ಷ ಕೊಟ್ಟು ನೋಡ್ಬೇಕು. ಆಮೇಲೆ ಟೇಬಲ್ಸ್ ಬರಬೇಕು. ಆಮೇಲೆ ಲಕ್ಷ ಈ ಕಡೆ ಇರಬೇಕು. ಬರ್ಲಾರ್ದನ್ನ ನೀವು ಕೇಳ್ಬೋದು. ನೀವು ಸ್ಪಾಟಾಗಿ ಮೆಸೇಜ್ ಹಾಕಿಬಿಟ್ಟು ನಾವು ತಕ್ಷಣ ಉತ್ತರ ಕೊಟ್ಬಿಡ್ತೀವಿ ನಿಮಗೆ. ಅಲ್ಲಿ ಸ್ಕ್ರೀನ್ದಾಗ ಬರ್ತಿರ್ತದೆ, ನೀವು ಹಾಕಿದ ಮೆಸೇಜ್ ಅದೆಲ್ಲ ನಿಮ್ದೆಲ್ಲ ಇದು ಇಟ್ಟಿರ್ತೀವಿ ನಾವೆಲ್ಲ ಇದ್ರೊಳಗೆ. ನಿಮ್ದು ಏನು ಕಾಮೆಂಟ್ ಬರ್ತೀರಿ ಎಲ್ಲ ಚೆಕ್ ಮಾಡಿ ಅದಕ್ಕೆ ಉತ್ತರ ಬರಿತೀವಿ ನಾವು. ಇದು ತಿಳಿತಲ್ಲ ಮೊದಲು ಹೆಂಗೆ ಅನ್ನೋದು. ಮೊದಲು 4 ಬೆಸ ಸಂಖ್ಯೆಗಳ ಮೊತ್ತ 4 4 4ಲೆ 16 ಬಾಯಿಲೇನೆ ಹೇಳಿಕತ್ತೆ. ಮೊದಲು 6 ಬೆಸ ಸಂಖ್ಯೆಗಳ ಮೊತ್ತ 6 6ಲೆ 36 ಬಂತು. ಮೊದಲು 8 ಬೆಸ ಸಂಖ್ಯೆಗಳ ಮೊತ್ತ 8 8ಲೆ 64 ಬಂತು. ಮೊದಲು 8 ಬೆಸ ಸಂಖ್ಯೆಗಳ ಸರಾಸರಿ ಕ್ರಮ ಸಂಖ್ಯೆನೇ ಸರಾಸರಿ. ನೋಡ್ರಿ, ಕ್ರಮ ಸಂಖ್ಯೆ ಸರಾಸರಿ ಒಂದದಿಲ್ಲ ನೋಡ್ರಿ. ಕ್ರಮ ಸಂಖ್ಯೆ ಅಂದ್ರೆ 1 2 3 4 5 6 7 8 ಅದನ್ನೇ ನೀವು ಸರಾಸರಿ ಬರೆದ್ಬಿಟ್ರು. ಉತ್ತರ ಸಂಖ್ಯೆ ಎ. ತಿಳ್ಕೊಂಡ್ರೆ ಏನದು ಗಣಿತ ಏನು ಭಾರಿ. ಇದು ಇನ್ನೊಂದು ನಿಮಗೆ ವಿಡಿಯೋ ಕೋಚಿಂಗ್ ಕ್ಲಾಸ್, ಇದು ಕರ್ನಾಟಕದಲ್ಲಿ ಫಸ್ಟು. ಯಾರು ಮಾಡಿಲ್ಲ. ಮಾಡಬೇಕಾದ್ರೆ ನಾವು ಇದನ್ನು 1 ವರ್ಷ ತನಕ ಮಾಡಿದ ಸಂಗ್ರಹ ನಿಧಾನ ಸುಮಾರಾಗಿ ನನಗೆ ತಿಳಿದ ಮಟ್ಟಿಗೆ ಒಂದು ಎಷ್ಟು ಸಾವಿರ ಆಗ್ತಾವೆ ವಿಡಿಯೋ ಹೇಳಿಕ್ಕಾಗೋದು. ಈ ವರ್ಷ ಎಲ್ಲ ಮಾಡಿದಿಂದ ಟೋಟಲ್ ನಂಬರ್ಗಳು ಸೀರಿಯಲ್ ನಂಬರ್ಗಳದಾಗ ನಿಮ್ಮ ಟೆಲಿಗ್ರಾಮ್ದಾಗ ಬರ್ತಾವೆ. ಯಾಕೆ ಯೂಟ್ಯೂಬ್ದಾಗ ಸ್ಕ್ರೀನ್ ರೆಕಾರ್ಡ್ ಅದು ಆಗ್ತವೆ. ನೀವು ಟೆಲಿಗ್ರಾಮ್ದಾಗೆ ಮಾಡಿಬಿಟ್ಟ ನೀವು ಟೆಲಿಗ್ರಾಮ್ದಾಗ ನೋಡ್ಬೋದು ಈ ಗಣಿತಗಳನ್ನು. ನಾವು ಇವತ್ತಿನಿಂದೆಲ್ಲ ಅಭ್ಯಾಸವನ್ನು ಟೆಲಿಗ್ರಾಮ್ದಾಗ ಹಾಕ್ಲಿಕ್ಕೆ ನಾಳೆ ಮುಂಜಾನಕ್ಕೂ ಸ್ಟೇಟಸ್ ಬರುತ್ತೆ. ಇವತ್ತಾದಂತಹ ವಿಡಿಯೋ ಕಾರ್ಯಕ್ರಮವನ್ನು ಟೆಲಿಗ್ರಾಮ್ದಲ್ಲಿ ಕಳಿಸಲಾಗುವುದು. ಥ್ಯಾಂಕ್ ಯು. ಚೆನ್ನಾಗಿ ಬರ್ಕೊಡ್ರಿ.